ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ಸ್ಟಾರ್ಸ್ ನಮ್ಮ ಜೊತೆಗಿದ್ದಾರೆ. ಅಫ್ಕೋರ್ಸ್ ಮೊದಲನೇ ಬಾರಿಗೆ ಆಫ್ಟರ್ ಬಿಗ್ ಬಾಸ್ ಸೀಸನ್ 10 ಒಟ್ಟಿಗೆ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಯಾವ ಕಾರಣಕ್ಕೆ ಅಂತ ನಿಮಗೆ ವೈಡಲ್ಲಿ ಫ್ರೇಮ್ ಇಟ್ಟಾಗ ಗೊತ್ತಾಗುತ್ತೆ. ನಮ್ಮ ಜೊತೆಗೆ ಇವಾಗ ಸದ್ಯಕ್ಕಿರೋದು ಕಾರ್ತಿಕ್ ಮಹೇಶ್ ಅವರು, ಹಾಗೆಯೇ ಸಂಗೀತ ಶೃಂಗೇರಿ ಅವರು. ಸರ್, ಫಸ್ಟ್ಲಿ ಇಬ್ಬರನ್ನ ಒಟ್ಟಿಗೆ ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಸೊ ಯಾವ ಕಾರಣಕ್ಕೆ ಅಂತ ದಯವಿಟ್ಟು ಕಾರ್ತಿಕ್ ಅವರೇ ನೀವೇ ಹೇಳ್ಬಿಡಿ. ಅಲ್ಲ, ಯಾವ ಕಾರಣಕ್ಕೆ ಅಂದರೆ ಯು ಕ್ಯಾನ್ ಸಿ ದ ಪೋಸ್ಟರ್ ಅಚ್ಚು ಅಂತ. ಸಂಗೀತ ಅವರು ಆ್ಯಕ್ಚುಲಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ರು, ಬಂದಿದ್ದೀವಿ. ಸಂಗೀತ ಅವರೇ, ಆಫ್ಟರ್ ಆಲ್ಮೋಸ್ಟ್ 1.5 ಇಯರ್ ಆಗೋಯ್ತು ಈಗ. ಸೊ ಕಾರ್ತಿಕ್ ಅವ್ರನ್ನ ಮೊದಲನೇ ಬಾರಿಗೆ ಒಂದು ಇವೆಂಟ್ಗೆ ಕರೀತೀರಾ, ಇನ್ವೈಟ್ ಮಾಡ್ತೀರಾ, ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳಿ. ಅಫ್ಕೋರ್ಸ್ ಕಾರ್ತಿಕ್ ಅವ್ರು ಬಂದಿರೋದೇ ನಮ್ಮ ಇವೆಂಟಿಗೆ ಒಂದು ದೊಡ್ಡ ಗ್ಲಾಮರ್ ಆ್ಯಡ್ ಆದಂಗೆ, ಆ್ಯಂಡ್ ಇಟ್ಸ್ ಚೆರಿ ಆನ್ ದ ಕೇಕ್ ಅಂತ ಹೇಳ್ತಾರಲ್ವ ಹಾಗೆ. ಸೊ ಫಸ್ಟ್ ಆಫ್ ಆಲ್ ಕರೀತಿದ್ದ ಹಾಗೆ ಅವರು ನಾನು ಬರ್ತೀನಿ ಅಂತ ಹೇಳಿದ್ರು. ನನಗೆ ಅನಿಸ್ತು ಬರ್ತಾರಾ ಇಲ್ವಾ ಗೊತ್ತಿಲ್ಲ ಅಂತ, ಬಿಕಾಸ್ ನಾನು ಮೊದಲು ಇನ್ವೈಟ್ ಮಾಡಿರಲಿಲ್ಲ ಕಾರಣಾಂತರದಿಂದ. ಬಟ್ ಇದು ಫಸ್ಟ್ ಟೈಮ್ ನಾನು ಇನ್ವೈಟ್ ಮಾಡಿರೋದು. ಸೊ ಐ ವಾಸ್ ಲೈಕ್ 2 ವರ್ಷ ಆಗಿದೆ, ನಾನು ಕೂಡ ಕೆಲವು ಸತಿ ನೋಡ್ತಾ ಇರ್ತೀನಿ ರೀಲ್ಸು ಅದು ಇದು ಅಂತ. ಸೊ ಐ ಫೀಲ್ ಆ್ಯಕ್ಚುಲಿ ವಿ ಹ್ಯಾಡ್ ಅ ಗುಡ್ ಟೈಮ್ ಅಲ್ವಾ ಇನ್ಸೈಡ್ ದ ಹೌಸ್. ಯಾಕೆ ಅಂದರೆ ವಿ ಆರ್ ನಾಟ್ ಮೀಟಿಂಗ್ ಆರ್ ಎನಿಥಿಂಗ್ ಅಂತ. ಸೊ ಐ ವಾಸ್ ಥಿಂಕಿಂಗ್ ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್. ಸೊ ನನಗೂ ಖುಷಿ ಆಯಿತು ಇವ್ರು ಬಂದಿರೋದು, ಆ್ಯಂಡ್ ಈವೆಂಟ್ ಕೂಡ ಇವ್ರು ಬಂದ ಮೇಲೆ ಇವ್ರ ಫೀಡ್ಬ್ಯಾಕ್ ಕೇಳಿ ನನಗೆ ತುಂಬ ಖುಷಿ ಆಯಿತು. ಕಾರ್ತಿಕ್ ಅವರೇ, ನಮ್ಮ ಕರ್ನಾಟಕದ ಸಿಂಹಿಣಿನ ಈ ಒಂದು ಅಚ್ಚು ಸಾಂಗಲ್ಲಿ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು? ಅವ್ರ ಜೊತೆ ಹುಕ್ ಸ್ಟೆಪ್ ಎಲ್ಲ ಹಾಕಿದ್ರಿ. ಸೊ ಹೇಗೆ ಅನ್ನಿಸ್ತು? ಅಲ್ಲ, ಸಾಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ವಿ ಆಲ್ ನೋ, ಅಂದರೆ ಒಂದು ಬ್ಲಾಕ್ ಬಸ್ಟರ್ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆ್ಯಂಡ್ ಇದರಲ್ಲಿ ಸಾಂಗಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಎಸ್, ಅಂದರೆ ಸಿನಿಮಾ ಅಷ್ಟೇ ಅಲ್ಲದೆ ಈ ರೀತಿ ಬೇರೆ ಸಾಂಗ್ಸಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ಒಂದು ಒಳ್ಳೆಯ ಟೀಮ್ ಕೊಲಾಬ್ರೇಟ್ ಮಾಡಿ ವೆನ್ ತಾರಕ್ ಮಾಸ್ಟರ್ ಕೇಳಿದಾಗ ಆ್ಯಂಡ್ ಒಪ್ಕೊಂಡು ಮಾಡೋಂಥದ್ದು ಇದೆಯಲ್ಲ, ಇಟ್ ಟೇಕ್ಸ್ ಲಾಟ್ ಆಫ್ ಕರೇಜ್. ಆ್ಯಂಡ್ ಅವ್ರು ತುಂಬ ಯೋಚನೆ ಮಾಡ್ತಾರೆ ಏನೇ ಡಿಸಿಷನ್ ತೊಗೊಬೇಕಾದ್ರೆ. ಆ್ಯಂಡ್ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಟೀಮ್ಗೆ ಇವರು ಒಂದು ಸೇಮ್ ಚೆರಿ ಆನ್ ದ ಕೇಕ್ ಥರ ಇವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟ. ಸರ್, ಇಟ್ಸ್ ಸೋ ಗುಡ್ ಟು ಸಿ ಯು ಬೋತ್ ಅಗೇನ್. ಆ್ಯಕ್ಚುಲಿ ಈ ಥರದ್ದು ಒಟ್ಟಿಗೆ ಫ್ರೇಮ್ ನೋಡೋದಕ್ಕೆ ನಿಮ್ಮಿಬ್ಬರ ಫ್ಯಾನ್ಸ್ಗಳು ಸಾಕಷ್ಟು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದು 1.5 ವರ್ಷದ ನಂತರ ಇದು ಸಾಧ್ಯ ಆಗ್ತಾ ಇದೆ, ಎಕ್ಸ್ಕ್ಲೂಸಿವ್ಲಿ ಆನ್ ವಿಶ್ವವಾಣಿ ಟಿವಿ ಸ್ಪೆಷಲ್. ಸೊ ನಿಮ್ಮಿಬ್ಬರ ಕಡೆಯಿಂದ ಏನಾದರೂ ಪ್ರಾಜೆಕ್ಟ್ಸ್ ಏನಾದರೂ ನೀವಿಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋಂಥದ್ದು ತೆರೆ ಮೇಲೆ ಆ ಥರದ್ದು ಪ್ರಯತ್ನಗಳಾಗುವಂಥದ್ದು ಸಾಧ್ಯ ಇದೆಯಾ? ಬಿಕಾಸ್ ಅಟ್ಲೀಸ್ಟ್ ಈಗ 1.5 ವರ್ಷ ಮಾತಾಡಿರಲಿಲ್ಲ, ಈಗ ಮಾತಾಡಿದ್ದೀರಾ. ಸೊ ಆ ಥರ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಮಾತಾಡಿರ್ಲಿಲ್ಲ ಅಂತ ಏನಿಲ್ಲ, ಮಾತಾಡೋಕ್ಕೆ ಅಂದರೆ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾತಾಡಿ. ಆ್ಯಂಡ್ ನಾನೇ ಫಸ್ಟ್ ಟೈಮ್ ಅವ್ರಿಗೆ ನಾನು ಹೇಳಿದಾಗೆ ನಮ್ಮ ಪ್ರೋಗ್ರಾಮಿಗೆ ಕೂಡ ಕರೆದಿದ್ದೆ. ಆ್ಯಂಡ್ ಪ್ರಾಜೆಕ್ಟ್ ಅನ್ನೋದು ಅದು ನಮ್ಮ ಕೈಲಿಲ್ಲ. ಒಂದು ಒಳ್ಳೆ ಕತೆ ಬಂದು ಆ್ಯಂಡ್ ಆ ಕತೆಗೆ ಪೂರಕವಾಗಿ ನಾವಿಬ್ರು ಸೂಟ್ ಆಗ್ತೀವಿ ಅಂತ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರು ನಿರ್ಧಾರ ಮಾಡಿದ್ರೆ ಅಫ್ಕೋರ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಅವ್ರನ್ನ ಕೇಳಿ. ಆ್ಯಕ್ಚುಲಿ ಅಂದರೆ ಸುಮಾರು ಪ್ರಾಜೆಕ್ಟ್ಸ್ ಹಂಗೆ ಬಂದಿದ್ವು, ಲೈಕ್ ಕಾರ್ತಿಕ್ ಅದ್ರಲ್ಲಿ ಲೀಡು ಅಂತ ಎಲ್ಲ ಬಂದಿತ್ತು ನನಗೆ. ನನಗೆ ಯಾವುದೋ ಬಂದಿಲ್ವೇ? ನಂಗೆ ಹಂಗೆ ಬಂದಿತ್ತು, ಲೈಕ್ ಕಾರ್ತಿಕ್ ಲೀಡ್ ಇದ್ದಾರೆ ಅಂತ. ಬಟ್ ನಂಗೆ ಆ ಕಥೆಗಳು ಇಷ್ಟ ಆಗಿರಲಿಲ್ಲ. ಇಟ್ಸ್ ನಾಟ್ ಅಬೌಟ್ ಕಾರ್ತಿಕ್ ಅವ್ರ ಥಿಂಗ್. ನಾನು ತುಂಬ ಪಿಕ್ಕಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂದರೆ ಇಲ್ಲಿವರೆಗೂ ನಾನು ಯಾವುದೋ ಸಿನಿಮಾ ಒಪ್ಕೊಂಡಿರೋ ಕಾರಣನೇ ಅದು. ಬಟ್ ಮೇ ಬಿ ಇವತ್ತಿಗೂ ಅಷ್ಟೇ ಯಾವುದೇ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಕಾರ್ತಿಕ್ ಹೀರೋ ಆದರೆ ಲೈಕ್ ಖಂಡಿತವಾಗ್ಲೂ ಮಾಡ್ತೀನಿ. ಐ ವಿಲ್ ಲವ್ ಟು ಡೂ ಇಟ್. ಬಟ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿರಬೇಕು. ಎಂಡ್ ಆಫ್ ದ ಡೇ ಸಿನಿಮಾ ಗೆಲ್ಲಬೇಕು, ನಟಿ ಗೆಲ್ಲೋದಲ್ಲ. ಒಂದು ಸಿನಿಮಾ, ಒಂದು ಕತೆ ಗೆದ್ದಾಗ ಎಲ್ಲರೂ ಗೆಲ್ತೀವಿ, ಇಡೀ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ. ಸೊ ಅದಕ್ಕೆ ನಾನು ಮುಂದೆ ನೋಡ್ತಾ ಇದ್ದೀನಿ ಕೂಡ. ಸೊ ಅಂಥ ಒಂದು ಸಿನಿಮಾ, ಅಂಥ ಒಂದು ಸ್ಕ್ರಿಪ್ಟ್ ನಮಗೆ ಸಿಕ್ಕಿದ್ರೆ ವಿಲ್ ಡೂ ದ್ಯಾಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಸೊ ಇಬ್ಬರು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೀರಾ. ಸೊ ನಿಮ್ಮ ಪ್ರಾಜೆಕ್ಟ್ಗೆ ಅವ್ರು ಹೆಲ್ಪಿಗೆ ಬಂದಿದ್ದಾರೆ. ಲೈಕ್ ಅಂದರೆ ಇವ್ರದ್ದು ಕೂಡ 2 ಸಿನಿಮಾಗಳು ರಿಲೀಸ್ ಆಗಿ ರೆಡಿ ಇದೆ. ಆಲ್ಫಾ ಬಂದಿದೆ, ಮತ್ತು ಇನ್ನೊಂದು ಸಿನಿಮಾ ರೆಡಿ ಆಗ್ತಾ ಇದೆ ಆಲ್ರೆಡಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ತಿಕ್ ಅವ್ರಿಗೆ ಏನು ವಿಶ್ ಮಾಡ್ತೀರಾ? ಕಾರ್ತಿಕ್ ಅದ್ಭುತ ನಟ ಅನ್ನೋದನ್ನ ನಾವು ನೋಡೇ ಇದ್ದೇವೆ. ಆ್ಯಂಡ್ ಇದು ಬಿಗ್ ಬಾಸ್ ಆದಮೇಲಲ್ಲ, ಬಿಗ್ ಬಾಸ್ ಮುಂಚೆನೇ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅವ್ರ ಸಿನಿಮಾಗೆ. ಸೊ ಅಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಟ್ಯಾಲೆಂಟ್ನ. ಮುಂದೆ ಅವ್ರದ್ದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನಾನು ಕಾಯ್ತಾ ಇರ್ತೀನಿ. ಆ್ಯಂಡ್ ಅದರಲ್ಲೂ ಅದ್ಭುತವಾಗಿ ನಟನೆ ಬಂದಿರುತ್ತೆ. ಬಿಕಾಸ್ ಪೋಸ್ಟರ್ ನೋಡಿದ್ದೆ ನಾನು ಕೆಲವುದು, ನಟರಾಜ ಆ ಥರದ್ದೆಲ್ಲ. ಸೊ ದಟ್ ವಾಸ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಯುನೀಕ್. ಸೊ ಐ ಆಮ್ ಎಕ್ಸೈಟೆಡ್ ಹೇಗಿರುತ್ತೆ ನಿಮ್ಮದು ಮುಂದಿನ ಸಿನಿಮಾ ಅಂತ. ನೀವು ಇಲ್ಲಿ ಬಂದಿದ್ದೀರಾ ಅಂತ ನಾನು ಸಪೋರ್ಟ್ ಮಾಡ್ತೀನಲ್ಲ, ನೀವು ಒಂದು ಒಳ್ಳೆ ಕಲಾವಿದರು ಆ್ಯಂಡ್ ಒಳ್ಳೆ ಫ್ರೆಂಡ್ ಕೂಡ. ಸೊ ದಟ್ಸ್ ವೈ I will support you always.
ಸರ್ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ ನಾವು ಆ್ಯಕ್ಚುಲಿ ರೀಲ್ಸಲ್ಲಿ ನೋಡ್ತಾ ಇದ್ದೀವಿ. ಸಖತ್ ಚೆನ್ನಾಗಿ ಕೊರಿಯೋಗ್ರಾಫ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ. ಈ ಸಾಂಗಲ್ಲಿ ಸಂಗೀತ ಅವರು ಹೆಂಗೆ ಡ್ಯಾನ್ಸ್ ಮಾಡಿದ್ದಾರೆ ಎಂತ ಕತೆ ಹೇಳಿ. ಅಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಡೈಲಿ ಬೆಳಗ್ಗೆ ಎದ್ದು ಡ್ಯಾನ್ಸ್ ಮಾಡೋದು ನೋಡ್ತಿದ್ವಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ವಿ ಒಟ್ಟಿಗೆ. ಹಂಗಾಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಸೊ ಇದರಲ್ಲೂ ಕೂಡ ಹುಕ್ ಸ್ಟೆಪ್ಸ್ ಆಗಿರ್ಲಿ ಆ್ಯಂಡ್ ಆ ಸ್ವ್ಯಾಗ್ ಎಲ್ಲ ಕ್ಯಾರಿ ಮಾಡೋದು ಇಡೀ ಸಾಂಗ್ ಪೂರ್ತಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರ್ ಒಂದು ಇನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ರೇಟ್ ಮಾಡ್ತೀರಾ ಅವರ ಡ್ಯಾನ್ಸಿಗೆ ಹೇಗೆ? ಅಯ್ಯೋ ಹಂಗೆಲ್ಲ ರೇಟ್ ಮಾಡಬಾರ್ದು. ಹಂಗೆಲ್ಲ ಹೇಳಿ 10ಕ್ಕೆ 100 ಕೊಡ್ತೀನಿ ನಾನು. ಸರಿನಾ? ಇಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ರೇಟ್ ಮಾಡೋದಂತಲ್ಲ, ರೇಟ್ ಮಾಡೋಷ್ಟು ದೊಡ್ಡವನಲ್ಲ. ಯಾಕಂತಂದ್ರೆ ನಾನೇ ಇವಾಗ ಡ್ಯಾನ್ಸ್ ಕಲಿತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ನಮ್ಮ ಮತ್ತೆ ಸಂಗೀತ ಅವರು ಆಕ್ಚುಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಅಂದ್ರೆ ತುಂಬಾ ಜಿಮ್ಗೂ ಹೋಗೋದು ಮೋಸ್ಟ್ಲಿ ನಿಮ್ಮಿಂದ ಇನ್ಸ್ಪೈರ್ ಆಗಿದ್ರೋ ಏನೋ ಗೊತ್ತಿಲ್ಲ. ಸೊ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ ಈಗ. ಕರೆಕ್ಟ್. ಸೊ ಈಗ ಅದ್ರ ಬಗ್ಗೆ ರೇಟ್ ಮಾಡೋದಾದ್ರೆ ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಅವ್ರು ಆಕ್ಚುಲಿ? ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಏನಿಲ್ಲ, ಆಫ್ಟರ್ ಬಿಗ್ ಬಾಸ್ಗೂ ಮುಂಚೆನೂ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರು ಅನ್ಸುತ್ತಲ್ವಾ. ಅಂಡ್ ಅದಾದ್ಮೇಲೆ ಈಗಲೂ ಇಲ್ದೆ ನಾವೆಲ್ಲ ಹಿಂಗಾಗೋಗ್ಬಿಟ್ಟಿದ್ವಿ. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ತುಂಬಾ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಾಂಗ್ ನೋಡಿ ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ಗಾಗಲಿ ಆ್ಯಂಡ್ ಅದರಲ್ಲಿ ಆ್ಯಕ್ಟ್ ಮಾಡಿರೋ ಕ್ಯೂ ಶಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಇವ್ರಿಗೆ ಆಗಲಿ ಎಲ್ಲರಿಗೂ ಒಂದು ಒಳ್ಳೆ ಚೆನ್ನಾಗಿ ಅಂದರೆ ಅಷ್ಟು ಎಫರ್ಟ್ಸ್ ಹಾಕಿ ಒಂದು ಸಾಂಗ್ ಮಾಡಿರೋದಕ್ಕೆ ಒಂದು ಒಳ್ಳೆ ಖುಷಿ ಆಗುತ್ತೆ ಕೆಲಸ ಮಾಡಿರೋದಕ್ಕೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಫ್ಯಾನ್ಸ್ ಆಫ್ ಅರ್ಸ್ and ours to watch the song and like, share, comment, whatever else is possible. ಅಷ್ಟೇ, ಇನ್ನೇನಿಲ್ಲ. ಈ ಒಂದು ಮೀಟಿಂಗ್ ಮೂಲಕ ಐ ವಾಂಟ್ ಟು ಇನ್ಫಾರ್ಮ್ ಆಲ್ ದ ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ದ್ಯಾಟ್ ನಿಮ್ಮಲ್ಲಿ ನೀವು ವಾರ್ ಮಾಡ್ಕೊಳ್ತಾ ಇರ್ತೀರಾ. ಅಂದರೆ ಇವ್ರಿಗೆ ಅವರಾಗಲ್ಲ ಅಂತ. ನಿಜ ಹೇಳ್ತೀನಿ, ಅಂಥದ್ದು ಯಾವುದೂ ಇಲ್ಲ. ನಾವು ಕಾಲಲ್ಲಿ ಮಾತಾಡ್ತಾನೆ ಇರ್ತೀವಿ. ನಾವು ಮಾತ್ರ ಅಲ್ಲ, ಲೈಕ್ ಇನ್ನೂ ಸುಮಾರು ಜನ ನಾವು ಮಾತಾಡ್ಕೊತಾನೆ ಇರ್ತೀವಿ. ಅದು ಸಿನಿಮಾ ಒಂದು ಕ್ಯಾಮ್ರಾದ ಎದುರುಗಡೆನೇ ಆಗ್ಬೇಕಂತದ್ದು ಏನೂ ಇಲ್ಲ. ಬಟ್ ಅದನ್ನು ಇಟ್ಕೊಂಡು ಒಬ್ಬರು ಇನ್ನೊಬ್ರನ್ನ ಕಳಗ್ ನೋಡೋದು ಅಥವಾ ಇನ್ನೊಬ್ರನ್ನ ಟಾರ್ಗೆಟ್ ಮಾಡೋದು ಅಥವಾ ಕೆಟ್ಟು ಕಮೆಂಟ್ಸ್ಗಳು ಹಾಕೋದು ಅದನ್ನು ನಿಲ್ಲಿಸ್ಬೇಕು. ಆ್ಯಂಡ್ ಇದನ್ನು ಇವತ್ತಿಗೆ ನಿಲ್ಲಿಸಿ, ಅಂದರೆ ನನ್ನ ಫ್ಯಾನ್ಸ್ ಆಗಿರ್ಬೋದು, ಕಾರ್ತಿಕ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಂದರೆ ನಾವು ಚೆನ್ನಾಗಿದ್ದೀವಿ, ನೀವುಗಳಷ್ಟು ಗಲಾಟೆ ಮಾಡಬೇಕಾದ್ರೆ ಅವಶ್ಯಕತೆನೇ ಇಲ್ಲ. ಜಗಳ ಮಾಡೋದಾದ್ರೆ ಹಿಂಗೆ ಕ್ಯಾಮ್ರಾ ಎದುರುಗಡೆ ಬಂದು ಹಿಂಗೆ ಕಾಲರ್ ಇಟ್ಕೊಂಡು ಜಗಳ ಮಾಡ್ತೀವಿ, ಅವಾಗ ನೀವು ಕಿತ್ತಾಡಿ, ಓಕೆನಾ? ಅಲ್ವಾ ಕಾರ್ತಿಕ್? ಹೌದು, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ಸೊ ಸಂಗೀತ ಅವರ ಹೆಲ್ಪಿಗೆ ಬಂದಿದ್ದೀರಾ. ಸೊ ನಿಮ್ಮಿಬ್ಬರು ಫ್ಯಾನ್ಸ್ ಆಕ್ಚುಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ ಒಟ್ಟಿಗೆ ನೋಡ್ಬೇಕು ಯಾವುದಾದ್ರು ಒಂದು ಪ್ರಾಜೆಕ್ಟ್ ಅಲ್ಲಿ ಅಂತ. ಆದಷ್ಟು ಬೇಗ ಅದು ಆಗೋ ಥರ ಆಗಲಿ. ಇಬ್ಬರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮ್ಯಾಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.